Let's all pray. Heavenly Father, thank you, God, for this time together, oh Father God. You open our hearts and minds, oh Father God, to receive your word, oh Father God. Speak through me, oh Father God, and let your truth be planted deep within us, oh Father God. May everything we hear today draw us closer to you, O Father God, and strengthen us, O Father God. We give you all the glory, honor, and praise. In the name of Jesus, I pray. Amen. Amen. So, yesterday during our youth meeting, we focused on 2 Timothy chapter 1 from verses 1 to 5. ಇಂದಿನ ದಿನದಲ್ಲಿ ನಮ್ಮ ಯೂತ್ ಮೀಟಿಂಗ್ ಅಲ್ಲಿ ನಾವು ಎಲ್ಲರೂ ಕಲಿತೀವು 2 ತಿಮೋತಿ 1ನೇ ಸಂಧಿ 1ರಿಂದ 5ನೇ ವಾಕ್ಯ. ಕ್ರಿಸ್ತ ಯೇಸುವಿನಲ್ಲಿರುವ ಜೀವ ವಾಗ್ದಾನವನ್ನು ತಿಳಿಯಪಡಿಸುವುದಕ್ಕೋಸ್ಕರ ದೇವರ ಚಿತ್ತಾನುಸಾರವಾಗಿ ಕ್ರಿಸ್ತ ಯೇಸುವಿನ ಅಪೋಸ್ತಲನಾದ ಪೌಲನು ತನ್ನ ಪ್ರಿಯ ಕುಮಾರನಾದ ತಿಮೋಥೆಯನಿಗೆ ಬರೆಯುವುದೇನೆಂದರೆ, ತಂದೆಯಾದ ದೇವರಿಂದಲೂ ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಿಂದಲೂ ನಿಮಗೆ ಕೃಪೆಯೂ ಕರುಣೆಯೂ ಶಾಂತಿಯೂ ಆಗಲಿ. ನಾನು ಹಗಲಿರುಳು ನನ್ನ ಪ್ರಾರ್ಥನೆಗಳಲ್ಲಿ ನಿನ್ನನ್ನು ತಪ್ಪದೆ ಜ್ಞಾಪಿಸಿಕೊಳ್ಳುತ್ತೇನೆ. ಇದಲ್ಲದೆ ನಾನು ಪೂರ್ವಿಕರ ಭಕ್ತಿ ಮಾರ್ಗವನ್ನೇ ಅನುಸರಿಸಿ ಒಳ್ಳೆ ಮನಸ್ಸಾಕ್ಷಿಯುಳ್ಳವನಾಗಿ ಆರಾಧಿಸುವ ದೇವರಿಗೆ ನಿನ್ನ ವಿಷಯವಾಗಿ ಸ್ತೋತ್ರ ಸಲ್ಲಿಸುತ್ತೇನೆ. ನಾನು ನಿನ್ನ ಕಣ್ಣೀರುಗಳನ್ನು ನೆನಪಿಗೆ ತಂದು ನಿನ್ನನ್ನು ನೋಡಿ ಸಂತೋಷಭರಿತನಾಗಬೇಕೆಂದು ಅಪೇಕ್ಷಿಸುತ್ತೇನೆ. ನಿನ್ನಲ್ಲಿರುವ ನಿಷ್ಕಪಟವಾದ ನಂಬಿಕೆಯು ನನ್ನ ನೆನಪಿಗೆ ಬಂತು. ಆ ನಂಬಿಕೆಯು ನಿನ್ನ ಅಜ್ಜಿಯಾದ ಲೋವಿಯಲ್ಲಿಯೂ ನಿನ್ನ ತಾಯಿಯಾದ ಯುನಿಕಿಯಲ್ಲಿಯೂ ವಾಸವಾಗಿತ್ತು, ಹಾಗೆಯೇ ನಿನ್ನಲ್ಲಿಯೂ ವಾಸವಾಗಿದೆ ಎಂದು ದೃಢವಾಗಿ ನಂಬಿದ್ದೇನೆ. Here we see that Paul was imprisoned and his life was very close to death. ಇಲ್ಲಿ ನಾವು ನೋಡ್ತೀವಿ, ಈ ಪತ್ರಿಕೆಯನ್ನು ಬರೆದ ಸಂದರ್ಭದಲ್ಲಿ ಪೌಲನು ಸೆರೆಮನೆಯಲ್ಲಿದ್ದನು ಮತ್ತು ಅವನು ಬರೆದಂಥ ಕೊನೆಯ ಒಂದು ಪತ್ರಿಕೆ ಆಗಿದೆ. ಅವನ ಜೀವಿತ ಅಂತ್ಯವು ಸಮೀಪವಾಗ್ತಾ ಇತ್ತು. But we see that his heart is still burning with a purpose. ಆದರೆ ಇಲ್ಲಿ ನಾವು ನೋಡ್ತೇವೆ, ದೇವರು ಕರೆದಂಥ ಉದ್ದೇಶಕ್ಕಾಗಿ ಅವನ ಹೃದಯ ಉರಿಯುತ್ತಲೇ ಇತ್ತು. So we also see that he writes to Timothy without not with any kind of fear or regret. ಮತ್ತು ಅವನು ಸೆರೆಮನೆಯಲ್ಲಿ ಇರುವಾಗಲೂ ಕೂಡ ಅವನಿಗೆ ಯಾವುದೇ ಭಯದಿಂದ ಅಥವಾ ಒಂದು ಬೇಜಾರಿಂದ ಪತ್ರ ಬರೀಲಿಲ್ಲ. But with love, and he was always encouraging Timothy. ಮತ್ತು ಆತನು ಪ್ರೀತಿಯಿಂದ ಮತ್ತು ತಿಮೋಥಿಯನ್ನು ಯಾವಾಗಲೂ ಉತ್ತೇಜಿಸುವನಾಗಿ ಅವನ ಪತ್ರವನ್ನು ಬರೆದನು. So here we see in this verse that Paul reminds Timothy of his calling that comes not from any man but from God alone. ಇಲ್ಲಿ ನಾವು ನೋಡ್ತೀವಿ, ಪೌಲನು ತಿಮೋಥಿಯನಿಗೆ ಅವನಿಗೆ ನೆನಪಿಗೆ ತರುತ್ತಾನೆ, ಅವನಿಗೆ ಬಂದು ಇದ್ದಂಥ ಕರೆ ಅದು ಮನುಷ್ಯರಿಂದ ಬಂದಂಥದ್ದಲ್ಲ, ದೇವರಿಂದ ಬಂದಂಥ ಕರೆ ಎಂಬುದಾಗಿ ಅವನಿಗೆ ನೆನಪಿಗೆ ತರುತ್ತಾ ಇದ್ದಾನೆ. So here when we read verse 1, Paul says, I am an apostle by the will of God according to the promise of life in Christ Jesus. ಇಲ್ಲಿ ಪೌಲನು 1ನೇ ವಾಕ್ಯದಲ್ಲಿ ಹೇಳುತ್ತಾನೆ, ನಾನು ಕ್ರಿಸ್ತನಾದ ಯೇಸು ಕ್ರಿಸ್ತನ ಒಂದು ಅಪೊಸ್ತಲನಾಗಿದ್ದೇನೆ ಮತ್ತು ಕ್ರಿಸ್ತನಲ್ಲಿರುವ ಜೀವ ವಾಗ್ದಾನಗಳನ್ನು ತಿಳಿಪಡಿಸುವುದಕ್ಕೋಸ್ಕರ ದೇವರ ಚಿತ್ತಾನುಸಾರವಾಗಿ ಅಪೊಸ್ತಲನಾಗಿದ್ದೇನೆ ಎಂಬುದಾಗಿ ಹೇಳುತ್ತಾನೆ. So in other words, if we see, it goes like this: Timothy, I didn't choose this path, instead God did. ಇಲ್ಲಿ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಆತನು ಹೇಳ್ತಾ ಇದ್ದಾನೆ ತಿಮೋಥಿಗೆ, ನಾನು ಈ ಮಾರ್ಗವನ್ನು ಆರಿಸಿಕೊಂಡದಲ್ಲ, ಆದರೆ ದೇವರು ಆರಿಸಿಕೊಂಡದ್ದು ನನಗಾಗಿ ಎಂಬುದಾಗಿ. But now I see that the same calling being passed to you. ಮತ್ತು ಅಲ್ಲಿ ಪೌಲನು ತಿಮೋಥಿಗೆ ಹೇಳ್ತಾನೆ, ಇದೇ ಒಂದು ನನ್ನ ಕರೆಯನ್ನು ನಿನಗೆ ಹಸ್ತಾಂತರಿಸುತ್ತೇನೆ ಎಂಬುದಾಗಿ ಹೇಳುತ್ತೆ. So the calling that we see here is not just for apostles or pastors. ಆದ್ದರಿಂದ ಇಲ್ಲಿ ನಾವು ನೋಡುವುದಾದರೆ ಇಲ್ಲಿ ದೇವರ ಕರೆ ಇರುವುದು ಕೇವಲ ಅಪೊಸ್ತಲರಿಗೆ ಮತ್ತು ಸಭಾಪಾಲಕರೆಲ್ಲ, ಎಲ್ಲರಿಗೂ ಕೂಡ ಇರುವಂತಹ ಒಂದು ಕರೆಯಾಗಿದೆ. So it's for all of us. ಅದು ನಮಗೆಲ್ಲರಿಗೂ ದೇವರು ಕೊಡುವಂತ ಕರೆಯಾಗಿದೆ. So each one of us is called to follow Jesus and to live sincere faith. ಮತ್ತು ನಾವೆಲ್ಲರೂ ಕರೆಯಲ್ಪಟ್ಟವರಾಗಿದ್ದೇವೆ ಕ್ರಿಸ್ತ ಯೇಸುವನ್ನು ಅನುಸರಿಸುವುದಕ್ಕಾಗಿ, ಹಿಂಬಾಲಿಸುವುದಕ್ಕಾಗಿ ಮತ್ತು ಒಂದು ಯಥಾರ್ಥವಾದ ನಿಷ್ಕಪಟವಾದ ನಂಬಿಕೆಯಿಂದ ಆತನನ್ನು ಹಿಂಬಾಲಿಸುವುದಕ್ಕಾಗಿ ಕರೆಯಲ್ಪಟ್ಟವರಾಗಿದ್ದೇವೆ. So whether in ministry, your workplace, family or day-to-day lives, we are all called to reflect
Christ not just through our words but through also our actions. ಮತ್ತು ನಮ್ಮ ಸೇವೆಯಲ್ಲಿರಬಹುದು, ನಮ್ಮ ಕುಟುಂಬ ಜೀವಿತದಲ್ಲಿರಬಹುದು, ಕೆಲಸದ ಸ್ಥಳದಲ್ಲಿರಬಹುದು, ನಾವು ಕ್ರಿಸ್ತನನ್ನು ಕೇವಲ ನಮ್ಮ ಮಾತುಗಳಲ್ಲೆಲ್ಲ ನಮ್ಮ ಜೀವಿತಗಳ ಮೂಲಕವಾಗಿ ಕ್ರಿಸ್ತನನ್ನು ಪ್ರತಿಬಿಂಬಿಸುವರಾಗಿದ್ದೇವೆ. Like Paul and Timothy, we ought to recognize our lives that we do have a purpose. ಮತ್ತು ಇದೇ ರೀತಿಯಾಗಿ ನಾವು ಕೂಡ ಪೌಲ ತಿಮೋಥಿಯರಂತೆ ನಮ್ಮ ಒಂದು ಕರೆಯನ್ನು, ನಮ್ಮ ಉದ್ದೇಶವನ್ನು ತಿಳ್ಕೊಳ್ಳಬೇಕು. And that purpose comes from God. ಮತ್ತು ಆ ಉದ್ದೇಶ ಅದು ದೇವರಿಂದ ಬರುವಂಥದ್ದಾಗಿದೆ. Here we see that no matter what circumstances we are going through today, ಮತ್ತು ಇದರಿಂದ ನಾವು ತಿಳ್ಕೊಳ್ಳಬಹುದು, ನಮ್ಮ ಜೀವಿತದಲ್ಲಿ ಯಾವುದೇ ಪರಿಸ್ಥಿತಿಗಳ ಮೂಲಕವಾಗಿ ಹಾದು ಹೋಗುತ್ತಾ ಇರುವುದಾದರೂ, so be it pain, any sickness, uncertainty, ಮತ್ತು ಯಾವುದೇ ನೋವು, ಯಾವುದೇ ರೋಗ ಬಾಧೆಗಳು ಅಥವಾ ಯಾವುದೇ ಅನಿಶ್ಚಿತತೆ ಇರುವುದಾದರೆ, Paul shows something very important here. ಇಲ್ಲಿ ಪೌಲನು ಬಹಳ ಪ್ರಾಮುಖ್ಯವಾದದನ್ನು ತೋರಿಸುತ್ತಾ ಇದ್ದಾನೆ. So even though if he was in prison, he was changed and he was facing end of his life. ಆತನು ಸೆರೆಮನೆಯಲ್ಲಿ ಇದ್ದುಕೊಂಡು ಅವನ ಕೈಗಳು ಸರಪಣಿಯಲ್ಲಿ ಕಟ್ಟಲ್ಪಟ್ಟಗಳಾಗಿತ್ತು ಮತ್ತು ಒಂದು ಜೀವಿತದ ಒಂದು ಅಂತ್ಯಕ್ಕೆ, ಒಂದು ಮರಣಕ್ಕೆ ಅವನ ಸಮೀಪವಾಗಿದ್ದನು. But he didn't stop praying, he didn't stop encouraging others, and he didn't stop pouring into Timothy. ಮತ್ತು ಈ ಎಲ್ಲ ಪರಿಸ್ಥಿತಿಗಳ ಹೊರತಾಗಿಯೂ ಕೂಡ ಅವನು ಪ್ರಾರ್ಥಿಸುವುದನ್ನು ನಿಲ್ಲಿಸಲಿಲ್ಲ ಮತ್ತು ತಿಮೋಥಿಯನನ್ನು ಉತ್ತೇಜಿಸುವುದನ್ನು ನಿಲ್ಲಿಸಲಿಲ್ಲ. ತನಗಿರುವುದೆಲ್ಲವನ್ನು ಕೂಡ ತಿಮೋಥಿಯನಿಗೆ ಆತನು ದಾರಿ ಎಂಬುದನ್ನು ನೋಡುತ್ತೇವೆ. Why did he do so? ಯಾಕೆ ಅದನ್ನು ಹೀಗೆ ಮಾಡಿದನು? So because he understood that serving God just isn't about what we do when life is very easy. ಮತ್ತು ಆತನು ತಿಳಿದುಕೊಂಡಿದ್ದನು, ದೇವರ ಸೇವೆ ಮಾಡೋದು ಎಲ್ಲ ಅನುಕೂಲವಾಗಿರುವಾಗ, ಆರಾಮದಾಯಕರವಾಗಿರೋದು ಮಾಡುವಂಥ ಮಾತ್ರಕ್ಕೆ ಅಂತ ಆ ಸಮಯದಲ್ಲಿ ಮಾತ್ರ ಮಾಡುವಂಥ ಕೆಲಸವಲ್ಲ ದೇವರ ಸೇವೆ. Instead staying faithful even when things feels very difficult. ಆದರೆ ಯಾವುದೇ ಪರಿಸ್ಥಿತಿ, ನಾವು ಎಣಿಸಿದ ಹಾಗೆ ಪರಿಸ್ಥಿತಿಗಳು ವ್ಯತಿರಿಕ್ತವಾದಾಗ, ವಿಪರೀತವಾದ ಪರಿಸ್ಥಿತಿಗಳು ಬರುವಾಗ ಕೂಡ ನಾವು ನಂಬಿಕಸ್ಥರಾಗಿರುವುದೇ ನಿಜವಾದ ಸೇವೆಯಾಗಿದೆ. Here in verse 4, we see that Paul remembered Timothy's tears. ಮತ್ತು ಇಲ್ಲಿ 4ನೇ ವಾಕ್ಯದಲ್ಲಿ ಅಲ್ಲಿ ಪೌಲನು ತಿಮೋಥಿಯನ ಕಣ್ಣೀರುಗಳನ್ನು ನೆನಪಿಗೆ ತರುತ್ತಾ ಇದ್ದಾನೆ. And he longed to see him again. ಮತ್ತು ಅವನನ್ನು ತಿರುಗಿ ನೋಡಬೇಕೆಂಬುದಾಗಿ ಅಪೇಕ್ಷಿಸುತ್ತಾ ಇದ್ದಾನೆ. But more than anything, what filled Paul with joy was Timothy's sincere faith. ಮತ್ತು ಇವೆಲ್ಲಗಳ ಹೊರತಾಗಿ ಕೂಡ ತಿಮೋಥಿಯಲ್ಲಿರುವಂಥ ಒಂದು ಯಥಾರ್ಥವಾದ ನಂಬಿಕೆ, ನಿಷ್ಕಪಟವಾದ ನಂಬಿಕೆ ಪೌಲನಿಗೆ ಅಲ್ಲಿ ಆತನಲ್ಲಿ ಒಂದು ಸಂತೋಷವನ್ನು ಉಂಟು ಮಾಡುತ್ತಾ ಇತ್ತು. The faith that was real, honest and strong. ಮತ್ತು ಬಲವಾದ ಮತ್ತು ನಿಷ್ಕಪಟವಾದ ಮತ್ತು ಯಥಾರ್ಥವಾದ ನಂಬಿಕೆ. Not just a Sunday faith, not just a faith that is based on our feelings. ಅದು ಕೇವಲ ಒಂದು ಆದಿತ್ಯವಾರದ ನಂಬಿಕೆಯಲ್ಲ ಅಥವಾ ನಮ್ಮ ಭಾವನೆಗಳ ಮೇಲಿದ್ದಂಥ ನಂಬಿಕೆಗಳಲ್ಲ. But a faith that stood firm in trials. ಆದರೆ ಶೋಧನೆಗಳ ಮಧ್ಯದಲ್ಲಿ ಕೂಡ ದೃಢವಾಗಿ ನಿಲ್ಲುವಂಥ ನಂಬಿಕೆ. This faith passed down through all the generation and now alive in Timothy. ಈ ನಂಬಿಕೆ ತಿಮೋಥಿಯಲ್ಲಿ ಮಾತ್ರವಲ್ಲ, ಅವನ ಅಜ್ಜಿಯಲ್ಲಿತ್ತು, ಆತನ ತಾಯಿಯಲ್ಲಿತ್ತು. ಈ ರೀತಿಯಾಗಿ ಸಂತತಿಗೆ ಅದು ಹಸ್ತಾಂತರಿಸಲ್ಪಟ್ಟಂತ ಒಂದು ನಂಬಿಕೆಯಾಗಿದೆ ಎಂಬುದಾಗಿ ನೋಡುತ್ತೇವೆ. So that's kind of faith God wants to build in us as well. ಅದೇ ರೀತಿಯಾಗಿ ನಮ್ಮ ಕುಟುಂಬಗಳಲ್ಲಿ ಕೂಡ ಅಂಥ ಒಂದು ನಂಬಿಕೆಯನ್ನು ನಾವು ಬೆಳೆಸಬೇಕು ಎಂಬುದಾಗಿ ನೋಡುತ್ತೇವೆ. The faith that holds steady no matter what the storm. ಆ ಒಂದು ನಂಬಿಕೆ, ಒಂದು ದೃಢವಾಗಿ ನಿಲ್ಲುವಂಥ ನಂಬಿಕೆ, ಎಲ್ಲ ಒಂದು ಬಿರುಗಾಳಿ ಶೋಧನೆಗಳ ಹೊರತಾಗಿ ಕೂಡ, ವಿಪರೀತವಾದ ಪರಿಸ್ಥಿತಿಗಳ ಹೊರತಾಗಿ ಕೂಡ ಇರುವಂಥ ದೃಢವಾಗಿ ನಿಲ್ಲುವಂಥ ನಂಬಿಕೆ. So Paul here sets a great example for all of us. ಇಲ್ಲಿ ಪೌಲನು ನಮಗೆಲ್ಲರಿಗೂ ಕೂಡ ಒಂದು ಮಾದರಿಯನ್ನು ಅದನ್ನು ತೋರಿಸ್ತಾ ಇದ್ದಾನೆ. First thing, he teaches us to carry the burden of serving God. ಮೊದಲನೇದಾಗಿ ಆತನು ಸೇವೆಯ ಭಾರವನ್ನು ನಾವು ಹೊತ್ತುಕೊಂಡು ಹೋಗುವುದರ ಕುರಿತಾಗಿ ಆತನು ಕಲಿಸ್ತಾ ಇದ್ದಾನೆ. Second thing, to deeply care for others. ಎರಡನೇದಾಗಿ ಇತರಿಗಾಗಿ ಇರುವಂಥ ಕಾಳಜಿ, ಇತರಿಗಾಗಿ ಇರುವಂಥ ಒಂದು ಅದು ಕಾಳಜಿಯನ್ನು ತೋರಿಸುವುದು. And lastly, to pass on our faith. ಕೊನೆಯದಾಗಿ ನಮ್ಮ ನಂಬಿಕೆಯನ್ನು ನಮ್ಮ ಮಕ್ಕಳಿಗೆ ಇತರಿಗೆ ಹಸ್ತಾಂತರಿಸುವುದು, ಮುಂದಕ್ಕೆ ನಡೆಸುವುದು. He wasn't just building his name.
ಆತನು ತನ್ನ ಹೆಸರಿನ ಪ್ರಖ್ಯಾತಿಗಾಗಿ ಏನು ಮಾಡಲಿಲ್ಲ. He was building the kingdom of God. ಆತನು ದೇವ ರಾಜ್ಯವನ್ನು ಕಟ್ಟುತ್ತಾ ಇದ್ದನು. So he was carrying a legacy of faith. ಈ ರೀತಿಯಾಗಿ ತಲಾಂತರಗಳು ಬಂದಂಥ ಒಂದು ನಂಬಿಕೆಯನ್ನು ಆತನು ಮುಂದಕ್ಕೆ ನಡೆಸಿದನು. And also Paul made sure if Timothy was ready to carry it forward. ಮತ್ತು ಅದೇ ರೀತಿಯಾಗಿ ಪೌಲನು ಗಮನಿಸಿದನು ಅಥವಾ ತಿಮೋತಿಯನು ಕೂಡ ಈ ನಂಬಿಕೆಯನ್ನು ಮುಂದಕ್ಕೆ ನಡೆಸಿಕೊಂಡು ಹೋಗುವಂತೆ ಆತನು ಮಾಡಿದನು ಎಂಬುದಾಗಿ ನೋಡುತ್ತೇವೆ. Now it's our turn, dear brothers and sisters. ಪ್ರಿಯ ಸಹೋದರ ಸಹೋದರಿ, ಈಗ ನಮ್ಮ ಒಂದು ಸರತಿಯಾಗಿದೆ. So God is calling us to live with the same sincerity. ದೇವರು ನಮಗೆ ಈ ರೀತಿಯಾದಂಥ ಯಥಾರ್ಥವಾದ ಜೀವಿತಕ್ಕೆ ಆತನು ಕರೀತಾ ಇದ್ದಾನೆ. To invest in others. ಇದರ ಉತ್ತೇಜನಕ್ಕಾಗಿ ನಾವು ತೊಡಗಿಸಿಕೊಳ್ಳುವುದು. And to nurture the generations. ಈ ರೀತಿಯಾಗಿ ಮುಂದಿನ ಸಂತತಿಯನ್ನು ಬೆಳೆಸುವುದಾಗಿದೆ. We see in verse 5. 5ನೇ ವಾಕ್ಯದಲ್ಲಿ ನೋಡುತ್ತೇವೆ. Paul says this faith first lived in your grandmother. ಪೌಲ ಹೇಳುತ್ತಾನೆ, ಈ ಒಂದು ನಂಬಿಕೆ, ನಿಷ್ಕಪಟವಾದ ನಂಬಿಕೆ ನಿನ್ನ ಅಜ್ಜಿಯಲ್ಲಿತ್ತು. And then your mother. ಮತ್ತು ನಿನ್ನ ತಾಯಿಯಲ್ಲಿ ಕೂಡ ಇತ್ತು. And now I am convinced it lives in you too. ಮತ್ತು ಈಗ ನನಗೆ ಒಂದು ನಮಗೆ ಒಂದು ಮನವರಿಕೆ ಆಗಿದೆ, ಈ ನಂಬಿಕೆ ನಿನ್ನಲ್ಲಿ ಕೂಡ ಇದೆ ಎಂಬುದಾಗಿ. What a beautiful testimony. ಎಂಥ ಒಂದು ಸುಂದರವಾದ ಒಂದು ಸಾಕ್ಷಿಯಾಗಿದೆ. So faith is not just spoken but it is lived out. ಆದ್ದರಿಂದ ನಂಬಿಕೆ ಎಂಬುದು ಕೇವಲ ಮಾತಿನಲ್ಲೆಲ್ಲ ನಮ್ಮ ಕ್ರಿಯೆಗಳಲ್ಲಿ ತೋರಿ ಬರಬೇಕು. It should be planted deeply in our hearts as well. ನಮ್ಮ ಜೀವಿತಗಳಲ್ಲಿ ಅದು ಬಲವಾಗಿ ಬೇರೂರಬೇಕು. So we see the same kind of faith in the life of Abraham. ಇಂಥ ಒಂದು ನಂಬಿಕೆ ಅಬ್ರಹಾಮನಲ್ಲಿ ಕೂಡ ನಾವು ನೋಡುತ್ತೇವೆ. Let's turn our Bible to Genesis 12 verse 1. ನಾವು ಆದಿಕಾಂಡ 12ನೇ ಸಂಧಿ 1ನೇ ವಾಕ್ಯವನ್ನು ನಾವು ಓದೋಣ. ಯೆಹೋವನು ಅಬ್ರಾಮನಿಗೆ, ನಿನ್ನ ಸ್ವದೇಶವನ್ನು ಬಂಧು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. So here God told Abraham to leave everything, his land, his relatives and all his comfort. ಇಲ್ಲಿ ನಾವು ನೋಡ್ತೇವೆ, ಅಬ್ರಹಾಮನಿಗೆ ದೇವರು ಅವನ ಕುಟುಂಬವನ್ನು, ಅವನ ಆಸ್ತಿಯನ್ನು, ಅವನ ಬಂಧು ಬಳಗವನ್ನು ಎಲ್ಲವನ್ನು ಮತ್ತು ಆತನ ಜೀವಿತದ ಒಂದು ಸೌಖ್ಯದಾಯಕವಾದ ಆರಾಮದಾಯಕವಾದ ಜೀವಿತವನ್ನು ಕೂಡ ಬಿಟ್ಟು ಹೊರಟು ಹೋಗ್ಲಿಕ್ಕೆ ಹೇಳ್ತಾನೆ. And asked him to go to a land that he would show him. ಮತ್ತು ಹೇಳುತ್ತಾನೆ, ನಾನು ತೋರಿಸುವ ದೇಶಕ್ಕೆ ಹೋಗಿ ಎಂಬುದಾಗಿ ಹೇಳ್ತಾನೆ. So Abraham obeyed without even questioning. ಇಲ್ಲಿ ನಾವು ನೋಡುತ್ತೇವೆ, ಅಬ್ರಹಾಮನು ಯಾವುದೇ ಪ್ರಶ್ನೆ ಮಾಡದೆ ವಿಧೇಯನಾಗುತ್ತಾನೆ. So that shows how faith works. ಇದು ನಮಗೆ ತೋರಿಸುತ್ತದೆ ಯಾವ ರೀತಿಯಲ್ಲಿ ನಂಬಿಕೆ ಕಾರ್ಯ ಮಾಡುತ್ತದೆ ಎಂಬುದಾಗಿ. Then again in Genesis 22. ಅದೇ ರೀತಿಯಾಗಿ ಆದಿಕಾಂಡ 22ರಲ್ಲಿ ನಾವು ನೋಡುತ್ತೇವೆ. So God asked Abraham to offer his only son Isaac. ದೇವರು ಅವನಿಗೆ ಅಬ್ರಹಾಮನಿಗೆ ಆಜ್ಞಾಪಿಸುತ್ತಾನೆ, ನಿನ್ನ ಒಬ್ಬನೇ ಮಗನಾದ ಇಸಾಕನ್ನು ಸಮರ್ಪಿಸಬೇಕು, ಯಜ್ಞವಾಗಿ ಸಮರ್ಪಿಸಬೇಕು. Again Abraham obeyed, trusting that God would provide. ಮತ್ತು ತಿರುಗಿ ಅಬ್ರಹಾಮನು ದೇವರ ಮೇಲೆ ಭರವಸೆ ಇಟ್ಟನು, ದೇವರು ಒದಗಿಸಿಕೊಡುತ್ತಾನೆ ಎಂಬುದಾಗಿ. So Abraham faith was real. ಅದರಿಂದ ಅಬ್ರಹಾಮನ ನಂಬಿಕೆ ಒಂದು ನಿಜವಾದ ನಂಬಿಕೆ ಆಗಿತ್ತು. And it was so real that it passed it down to Isaac and then Jacob. ಮತ್ತು ಈ ಒಂದು ನಂಬಿಕೆ ಅದು ಮುಂದಕ್ಕೆ ಅವನ ಸಂತತಿಯ ಮೇಲೆ, ಅಂದರೆ ಮುಂದಕ್ಕೆ ಇಸಾಕನಲ್ಲಿ ಮತ್ತು ಯಾಕೋಬನಲ್ಲಿ ಕೂಡ ಅದು ಒಂದು ಹಸ್ತಾಂತರಿಸಲ್ಪಟ್ಟಿತು. And now it became the foundation of entire people. ಅದರಿಂದ ಈ ದಿನಗಳಲ್ಲಿ ಆ ಒಂದು ಎಲ್ಲ ಜನರ ಒಂದು ಅಸ್ಥಿವಾರವಾಗಿದೆ ಅದು. So in conclusion I would like to say is that ನಾನು ಈ ರೀತಿಯಾಗಿ ಹೇಳಿ ಮುಗಿಸಲು ಬಯಸುತ್ತೇನೆ. The faith that we inherit is a gift. ನಮಗೆ ತಲಾಂತರಗಳಿಂದ ಹಸ್ತಾಂತರಿಸಲ್ಪಟ್ಟಂತ ನಂಬಿಕೆ ಅದೊಂದು ಒಂದು ಕೊಡುಗೆ, ಒಂದು ಬಹುಮಾನವಾಗಿದೆ. But it comes with a great responsibility. ಬಟ್ ಅದರ ಜೊತೆಯಲ್ಲಿ ಒಂದು ದೊಡ್ಡದಾದ ಜವಾಬ್ದಾರಿಯೊಡನೆ ಅದು ಬರುವಂತದ್ದಾಗಿದೆ. It's not just to be protected. ಅದು ಕೇವಲ ನಾವು ರಕ್ಷಿಸಲ್ಪಡುವುದು ಮಾತ್ರವಲ್ಲ, but passed down. ಆದರೆ ಅದನ್ನು ಮುಂದಕ್ಕೆ ಹಸ್ತಾಂತರಿಸಲ್ಪಟ್ಟದ್ದು. So just as Timothy received a living faith, ಯಾವ ರೀತಿಯಲ್ಲಿ ತಿಮೋಥಿಯನು ಒಂದು ಜೀವಳ ನಂಬಿಕೆಯನ್ನು ಹೊಂದಿದವನಾಗಿದ್ದನು from his family, ಅವನ ಕುಟುಂಬದಿಂದ, Paul entrusted him with gospel. ಮತ್ತು ಪೌಲನು ಆತನಿಗೆ ಸುವಾರ್ತೆಯನ್ನು ಆತನಿಗೆ ವಶಕ್ಕೆ ಕೊಡುತ್ತಾನೆ. So we too are called to live faith that outlives us. ಮತ್ತು ಅದೇ ರೀತಿಯಾಗಿ ನಾವು ಕೂಡ ಅಂಥ ಒಂದು ಜನಕ್ಕೆ ತೋರಿಸುವಂಥ ಜೀವಿತದಲ್ಲಿ ತೋರ್ಪಡಿಸುವಂಥ ನಂಬಿಕೆ ನಮ್ಮಲ್ಲಿ ಇರಬೇಕು. So let's be the one who don't just keep the flame,
ನಾವು ಕೇವಲ ಒಂದು ಉರಿಯನ್ನು ಇಟ್ಟುಕೊಳ್ಳೋದು ಮಾತ್ರವಲ್ಲ, but carry it on brighter and stronger for the next generation. ಆದರೆ ಅದು ದೊಡ್ಡದಾಗಿ ಉರಿಸುತ್ತಾ ಅದು ಮುಂದಿನ ಆ ಉರಿಯನ್ನು, ಅದು ದೀಪವನ್ನು, ಜ್ವಾಲೆಯನ್ನು ಮುಂದಿನ ಜನಾಂಗಕ್ಕೆ ನಾವು ಹಸ್ತಾಂತರಿಸುವಂಥ ಜವಾಬ್ದಾರಿ ನಮಗಿದೆ. Amen. ಆಮೆನ್.